ಮಡದಿಯಾದ ಬಾಲಮತಿಗೆ ನುಡಿದ ವಚನ ರಚನಗಳ ಕೇಳಿದೆಯಾ? ಕೇಳಿದೆನ ಅಗ್ರಜ. ಅಹೋ ತಮ್ಮ ಫಲಗುಣ, ಅಹೋ ಧರ್ಮ ವಾಯುನಂದನ. ತಡವು ತಡದ ಈ ಪಡಿವೆ ಬಾಲನಾದ ಧರ್ಮರಾಯನನ್ನು ಉರುಪನ ಮಡದಿಯಾದ ಭಾನುಮತಿ ಬಂದು ಕೇಳಿದರೆ ಶ್ರೀ ಲಕ್ಷ್ಮೀಸನಾಣ ನಿನ್ನ ಒಡೆಯನನ್ನು ಬಿಡಿಸಿಕೊಡುವನೊಂದು ದೃಢವಾಗಿ ಭಾಷೆಯನ್ನು ಮಾಡಿರುವನು. ಅಹೋ ತಮ್ಮ ಫಲ್ಗುಣ, ಅನ್ನ ಭೀಮಸೇನ. ಈ ಧರ್ಮರಾಯನನ್ನು ಏನು ಮಾಡಲಿ? ಅಕ್ಕರದಿಂದ ನೆಮೆಲಿ ನುಂಗಿ ಬಿಡುವೆ. ಅಕ್ಕರದಿಂದ ನವಿಲಿ ನುಂಗಿ ಬಿಡುವೆ. ಎನ್ನ ಕೋಪ ತಾಪಕ್ಕೆ ನಿತ್ತರಿಸಲಾರ ಕಂಡ್ಯ. ಅಹೋ ಸೋಮ ಕುಲಧಾಮನಾದ ಅಣ್ಣ ಭೀಮಸೇನ. ಅಹೋ ತಮ್ಮ ಅರ್ಜುನ, ನಿನ್ನ ಕೋಪವನ್ನು ಸೈರಿಸು. ನಾನೊಂದು ಸಾದೃಶ್ಯವನ್ನು ಹೇಳುವನು, ಚಿತ್ತವಿಟ್ಟು ಕೇಳೋ. ಅದೇನು ಚೆನ್ನಾಗಿ ಹೇಳು ತಮ್ಮಯ್ಯ. ಅದು ಏನೆಂದರೆ, ಅದು ಹೇಳೋದು ತಮ್ಮಯ್ಯ. ಕಡೆದು ತಿಂದರೆ ಗೆಣಕೆಗೆ ಕಪ್ಪಿನ ರುಚಿ ಹೆಚ್ಚಾಗುತ್ತದೆ. ಸುಟ್ಟು ಎಷ್ಟು ಸಾರಿ ಕಾಸಿದರೂ ಬಂಗಾರದ ಕಾಂತಿಯು ಅಧಿಕವಾಗುತ್ತದೆ. ಅಹೋ ಅಗ್ರಜ, ಅಹೋ ತಮ್ಮಯ್ಯ, ತಿಕ್ಕಿ ಎಷ್ಟು ಸಾರಿ ತಿಕ್ಕಿದರೂ ಶ್ರೀಗಂಧದ ವಾಸನೆಯು ಅಧಿಕವಾಗುತ್ತದೆ. ತಮ್ಮಯ್ಯ. ಅಹೋ ಅಗ್ರಜ, ಅಹೋ ತಮ್ಮ ಕಿರೀಟ. ಈಕೋ ಅಣ್ಣಯ್ಯನಾದ ಧರ್ಮರಾಯನಂತ ಉತ್ತಮ ಗುಣಗಳು ತುಂಡು ಮಾಡಿ ಬೆಂಕಿ ಒಳಾಕಿ ಸುಟ್ಟರು ಹಾಗೆ ಉಳಿಯುವುದು. ಕಂಡಿಯ ಅಣ್ಣ ತಮ್ಮಯ್ಯ, ನಿನ್ನ ಮಾತಿಗೆ ಮೆಚ್ಚಿದ. ಅಹೋ ತಮ್ಮ ಅರ್ಜುನ, ಭೀಮಸೇನನು ಎನ್ನ ನುಡಿದಂ ಕೇಳಿ ಕೋಪವನ್ನು ತಾಳಿ ಉಲ್ಲಾಸದಿಂದ ಬರುವನು. ನೀನು ಜಾಗೃತೆಯಿಂದ ಆ ಕುರುಪತಿಯ ಬಂಧನನ್ನು ಬಿಡಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡಬೇಕು. ಪಾರ್ಥ, ನೀನೇ ದುರದೊಳತಿ ಸಮರ್ಥ. ಅಹೋ ಅಗ್ರಜ, ಅಹೋ ಅನುಜ, ನಿಮ್ಮ ಆಜ್ಞೆಯ ಪ್ರಕಾರ ಗಂಧರ್ವನಿಂದ ಕುರುಪತಿಯ ಸರಿಯನ್ನು ಬಿಡಿಸಿದರು ಧರ್ಮನಂದನ ಮಾಡುವುದು. ಹೋಗಿ ಬಾ ಕಿರೀಟಿ, ಈ ತ್ರಿಯವಂತರು ನಿನಗೆ ಯಾರು ಸರಿ ಸಾಟೆ? ಅಹೋ ಅಗ್ರಜ, ನಿನ್ನ ಇಷ್ಟದಂತಾಗಲೇ.